स्वागत है आपका मॉडर्न एक्सपीरियंस में। मैं मुजीबुर रहमान अफजलपुर। आइए देखते हैं आज की ताज़ा खबर। ಎಲ್ಲರಿಗೂ ನಮಸ್ಕಾರ। ಇವತ್ತಿನ ದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿನ ಇಡೀ ಜಿಲ್ಲೆಯಾದ್ಯಂತ ಮೊಬೈಲ್ಗಳು ಮಿಸ್ಸಿಂಗ್ ಆಗಿರ್ಬೋದು, ಮೊಬೈಲ್ ಕಳ್ಳತನ ಆಗಿರ್ಬೋದು, ಮೊಬೈಲ್ ಸ್ನ್ಯಾಚಿಂಗ್ ಆಗಿರ್ಬೋದು ಆದಂತಹ ಪ್ರಕರಣಗಳನ್ನು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅವುಗಳ ದೂರುಗಳು ದಾಖಲಾಗಿತ್ತು. ಆ ದೂರುಗಳನ್ನು ನಾವು CEIR ಅನ್ನುವಂಥ ಒಂದು ನ್ಯಾಷನಲ್ ಪೋರ್ಟಲ್ ಇದೆ. ಆ ಪೋರ್ಟಲ್ಗಳ ಮೂಲಕ ಮೊಬೈಲ್ನ ಎಲ್ಲ ಮಾಹಿತಿಗಳನ್ನು ಅದರಲ್ಲಿ ನಾವು ಹಾಕಿ ಪತ್ತೆ ಕಾರ್ಯವನ್ನು ಕೈಗೊಂಡಿದ್ವಿ. ಈ CEIR ಪೋರ್ಟಲ್ ಬಗ್ಗೆ ಎಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೂ ಕೂಡ ಒಂದು ಅರಿವಿನ ಅವಶ್ಯಕತೆ ಇದೆ. ಏನು ಅಂತಂದರೆ, ಇದು ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಕರಿತೀವಿ ಅದಕ್ಕೆ, CEIR ಅನ್ನೋದು. ಇದು ಭಾರತ ಸರ್ಕಾರದ ದೂರಸಂಪರ್ಕ ಇಲಾಖೆ ನಿರ್ಮಿಸಿದ ಒಂದು ಡಿಜಿಟಲ್ ವ್ಯವಸ್ಥೆ ಆಗಿರುತ್ತೆ. ಮೊಬೈಲ್ ಫೋನ್ ಕಳೆದು ಹೋದಾಗ ಅಥವಾ ಕಳ್ಳತನವಾದಾಗ ಅಥವಾ ಸ್ನ್ಯಾಚಿಂಗ್ ಆದಾಗ ಇದನ್ನು ಟ್ರ್ಯಾಕ್, ಬ್ಲಾಕ್ ಮತ್ತು ರಿಕವರಿ ಮಾಡಲು ಇದರಲ್ಲಿ ನಮಗೆ ಆಪ್ಷನ್ಸ್ ಇರುತ್ತೆ. ಟ್ರ್ಯಾಕು ಮಾಡ್ಬೋದು, ಬ್ಲಾಕು ಮಾಡ್ಬೋದು ಮತ್ತು ರಿಕವರಿನೂ ಕೂಡ ಮಾಡ್ಬೋದು. ಸೊ ನೀವು ಅಲ್ಲೇ ಮನೆಯಲ್ಲಿ ಕೂತ್ಕೊಂಡು ಕೂಡ ಈ CEIR ಪೋರ್ಟಲ್ನಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ಅಥವಾ ವೆಬ್ಸೈಟ್ ಮುಖಾಂತರನೂ ಕೂಡ ಅದಕ್ಕೆ ನಿಮ್ಮ ಮೊಬೈಲ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಅದರಲ್ಲಿ ಹಾಕಿನೂ ಕೂಡ ನೀವು ಇದನ್ನು ಮಾಡ್ಬೋದು. ಒಂದು ಪೊಲೀಸ್ ಠಾಣೆಗೆ ಬಂದರೆ ಪೊಲೀಸ್ನವರು ಕೂಡ ಇದನ್ನೇ ಆನ್ಲೈನ್ ಪೋರ್ಟಲ್ದಲ್ಲೇ ಎಲ್ಲ ಮಾಹಿತಿನ ಅಪ್ಲೋಡ್ ಮಾಡ್ತಾರೆ. ಅಥವಾ ಸಾರ್ವಜನಿಕರೂ ಕೂಡ ತಮ್ಮ ಮೊಬೈಲು ಕಳ್ಳತನ ಆದಾಗ, ಮಿಸ್ ಆದಾಗ ಅಥವಾ ಏನಾದರೂ ಕಳೆದು ಹೋದಾಗ ಅದನ್ನು ಈ ಪೋರ್ಟಲ್ದಲ್ಲೇ ತಾವೇ ತಮ್ಮ ಮಾಹಿತಿಯನ್ನು ಕೂಡ ಹಾಕೋದಕ್ಕೂ ಕೂಡ ಅವಕಾಶ ಇದೆ. ಇದರಿಂದ ಮೊಬೈಲನ್ನು ಟ್ರ್ಯಾಕ್ ಮಾಡೋದು, ಬ್ಲಾಕ್ ಮಾಡೋದು, ರಿಕವರಿ ಮಾಡೋದು ಕೂಡ ಈಸಿ ಆಗುತ್ತೆ. ಇದು ಒಂದು ಕೇಂದ್ರೀಕೃತ ಎಂಟೈರ್ ಕಂಟ್ರಿಯಲ್ಲಿ ಭಾರತದಲ್ಲಿ ಬಳಕೆಯಾಗುವಂಥ ಎಲ್ಲ ಮೊಬೈಲ್ಗಳದ್ದು ಒಂದು ಡೇಟಾಬೇಸ್. ಸೊ ಆ ಮೊಬೈಲ್ ಬಳಕೆದಾರರ ಸಾಧನ ಪ್ರತಿಯೊಂದಕ್ಕೂ ಕೂಡ ಒಂದು ಯುನಿಕ್ ಆಗಿ IMEI ನಂಬರ್ ಅಂತ ಇರುತ್ತೆ. ಅದರ ಮೂಲಕ ಇದನ್ನು ಟ್ರ್ಯಾಕ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಸಾಧನ ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಮೊಬೈಲ್ ಕಳ್ಳತನ ಆಗಿರ್ಬೋದು, ಮಿಸ್ ಆಗಿರ್ಬೋದು, ಬೇರೆಯವರು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಅವಕಾಶ ತಪ್ಪುತ್ತೆ. ನೀವು ಇದನ್ನು ಬ್ಲಾಕ್ ಅಂತ ಆಪ್ಷನ್ ಕೊಟ್ಟರು ಕೂಡ ಬೇರೆಯವ್ರಿಗೆ ಸಿಕ್ಕರೂ ಕೂಡ ಅವರು ತಮ್ಮ ಮೊಬೈಲನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಇಟ್ ಈಸ್ ದ ಮಲ್ಟಿಪರ್ಪಸ್ ಒಂದು CEIR ಪೋರ್ಟಲ್ ಇದ್ದಿದ್ದು. ಇದನ್ನು ಸಾರ್ವಜನಿಕರು ಕೂಡ ಬಳಸ್ಕೋಬೋದು ಅಥವಾ ತಮಗೆ ಗೊತ್ತಾಗದಿದ್ದಾಗ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿನೂ ಕೂಡ ತಾವು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಲ್ಲಿ ಪೊಲೀಸ್ನವರು ಅದನ್ನು ಎಲ್ಲ ಮಾಹಿತಿಯನ್ನು ಅದರಲ್ಲಿ ಹಾಕಿಬಿಟ್ಟು ಪತ್ತೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಈ CEIR ಪೋರ್ಟಲನ್ನು ನಾವು ಕಳೆದ ಹಲವಾರು ತಿಂಗಳಿನಿಂದ ಪರಿಣಾಮಕಾರಿಯಾಗಿ ಬಳಸ್ಕೊಂಡು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 340 ಮೊಬೈಲ್ಗಳು, ಸೊ ಆನ್ ಆನ್ ಎವರೇಜ್ ಒಂದು 10,000 ಒಂದು ಮೊಬೈಲ್ ಅಂತಂದ್ರೂ ಕೂಡ ಸುಮಾರು 3,40,00,000 ರೂಪಾಯಿದ್ದು ಮೊಬೈಲ್ಗಳು, 340 ಮೊಬೈಲ್ಗಳು ವಿವಿಧ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ ಬಳಕೆದಾರರು ಅದು ಕಳ್ಳತನ ಆಗಿರ್ಬೋದು, ಮಿಸ್ ಆಗಿರ್ಬೋದು ಅಥವಾ ಕಳ್ಳತನ ಮಾಡಿಬಿಟ್ಟು ಸೆಕೆಂಡ್ ಹ್ಯಾಂಡ್ ಮಾರಿರ್ತಾರೆ. ತೊಗೊಂಡವ್ರಿಗೂ ಗೊತ್ತಿರಲ್ಲ ಇದು ಕಳ್ಳತನದ ಮಾಲು ಅಂತಂತ ಹೇಳಿ. ಸೊ ಈ ರೀತಿಯಾಗಿ ಒಟ್ಟು 340 ಮೊಬೈಲ್ಗಳನ್ನು ನಾವು ನಮ್ಮ ಜಿಲ್ಲೆ ಅಂತ ಕಳ್ಕೊಂಡಂತಹ ಸಾರ್ವಜನಿಕರದ್ದು ಬೇರೆ ಜಿಲ್ಲೆಗಳಲ್ಲಾಗಿರ್ಬೋದು, ಬೇರೆ ರಾಜ್ಯಗಳಲ್ಲಾಗಿರ್ಬೋದು ಬಳಕೆ ಆಗ್ತಾಯಿತ್ತು. ಆ ಮೊಬೈಲ್ಗಳನ್ನು ಪೊಲೀಸ್ನವರು ಪತ್ತೆ ಮಾಡಿ ರಿಕವರಿ ಮಾಡಿ ಒಟ್ಟು ಇವತ್ತು 340 ಮೊಬೈಲ್ಗಳನ್ನು ಸಾರ್ವಜನಿಕರಿಗೆ ಮರಳಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯವನ್ನು ಮಾಡಿದಂಥ ಎಲ್ಲ ಪೊಲೀಸ್ ಸಿಬ್ಬಂದಿ और खबरों के लिए देखते रहिए मॉडर्न एक्सप्रेस न्यूज़। आवाज़ आपकी, खबर हमारी।